ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಪರಿಸರ ವಿಜ್ಞಾನದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಪರಿಸರ ವಿಜ್ಞಾನ ಏನಿದೆ, ನಮ್ಮ ಸುತ್ತಮುತ್ತಲಿನ ಜೈವಿಕ ಆಗಿರ್ಬೋದು, ಅಜೈವಿಕ ಆಗಿರ್ಬೋದು, ಈ ಘಟಕಗಳನ್ನ ನಾವು ಒಟ್ಟಾಗಿ ಸೇರಿಸಿ ನಾವು ಪರಿಸರ ಅಂತ ಹೇಳಿ ಕರಿತೀವಿ. ಜೈವಿಕ ಘಟಕಗಳನ್ನ ನೋಡಿದಾಗ ಅಲ್ಲಿ ಎಲ್ಲಾ ಜೀವಿಗಳು ಬರ್ತವೆ, ಆಯ್ತಾ. ಅವುಗಳನ್ನ ನಾವು ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೇನು? ಪ್ರೊಡ್ಯೂಸರ್ಸ್ ಅಂತ ಬಂದಾಗ ಉತ್ಪಾದಕಗಳು ಅಂತ ಬಂದಾಗ ಹಸಿರು ಸಸ್ಯಗಳು, ಆಮೇಲೆ ಭಕ್ಷಕಗಳು ಅಂತ ಬಂದಾಗ ಎಲ್ಲಾ ಪ್ರಾಣಿಗಳು, ವಿಘಟಕಗಳು ಅಂತ ಬಂದಾಗ ಸೂಕ್ಷ್ಮಾಣುಗಳು ಅಂತ ಹೇಳಿ ಈ ರೀತಿಯಾಗಿ ವಿಂಗಡಿಸ್ತೀವಿ. ಎಲ್ಲಾ ಶಕ್ತಿಗೂ ಮೂಲ ಆಕಾರ ಯಾವುದು ಅಂತ ಹೇಳಿದ್ರೆ ಅದು ಸೂರ್ಯ. ಪರಿಸರದಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿ ಇರುತ್ತೆ, ಯಾವಾಗ್ಲೂ ಒಂದೇ ಮುಖನಾಗಿ ಇರುತ್ತೆ. ಪೋಷಕಾಂಶಗಳ ಹರಿವು ಚಕ್ರೀಯವಾಗಿ ಇರುತ್ತೆ. ಯಾವುದು? ಪೋಷಕಾಂಶಗಳ ಹರಿವು ಮಾತ್ರ ಯಾವಾಗ್ಲೂ ಚಕ್ರೀಯವಾಗಿ ಇರುತ್ತೆ. ಶಕ್ತಿಯ ಹರಿವು ಮಾತ್ರ ಯಾವಾಗ್ಲೂ ಏಕಮುಖವಾಗಿ ಇರುವಂತದ್ದು. ಇನ್ನು ರಾಸಾಯನಿಕ ವಸ್ತುಗಳು ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಚಕ್ರೀಯವಾಗಿ ಚಲಿಸುವುದನ್ನ ನಾವು ಜೀವ ಭೂ ರಾಸಾಯನಿಕ ಚಕ್ರಗಳು ಅಂತ ಹೇಳಿ ಕರೀತಾರೆ. ಅದನ್ನ ಬಯೋಜಿಯೋ ಕೆಮಿಕಲ್ಸ್ ಸೈಕಲ್ ಅಂತ ಹೇಳಿ ಕರೀತಾರೆ. ಇನ್ನು ಅದರಲ್ಲಿ ವಿಧಗಳು, ಬಯೋಜಿಯೋ ಕೆಮಿಕಲ್ ಸೈಕಲ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ವಿಧಗಳು ಬಂದು ಒಂದು ಪರಿಪೂರ್ಣ ಚಕ್ರ, ಇನ್ನೊಂದು ಅಪರಿಪೂರ್ಣ ಚಕ್ರ. ಪರಿಪೂರ್ಣ ಚಕ್ರಕ್ಕೆ ಉದಾಹರಣೆಯನ್ನ ನಾವು ನೋಡಿದಾಗ ಆಕ್ಸಿಜನ್ ಸೈಕಲ್, ನೈಟ್ರೋಜನ್ ಸೈಕಲ್, ಕಾರ್ಬನ್ ಸೈಕಲ್. ಓಕೆ, ಆಕ್ಸಿಜನ್, ನೈಟ್ರೋಜನ್ ಮತ್ತೆ ಕಾರ್ಬನ್ ಅಂದ್ರೆ CNO ಸೈಕಲ್ ಅಂತ ಹೇಳಿ ನೀವು ನೆನಪಲ್ಲಿ ಇಟ್ಕೋಬಹುದು. ಇದನ್ನ ಪರಿಪೂರ್ಣ ಚಕ್ರ ಅಂತ ಹೇಳಿ ಕರಿತೀವಿ. ಇನ್ನು ಅಪರಿಪೂರ್ಣ ಚಕ್ರ ಬಂದ್ಬಿಟ್ಟು ಫಾಸ್ಫರಸ್ ಚಕ್ರ ಆಗಿರುತ್ತೆ. ಇನ್ನು ಪೋಷಕಾಂಶಗಳ ಸಂಗ್ರಹ ಮೂಲ ನಾವು ಅಜೈವಿಕ ಘಟಕಗಳಲ್ಲಿ ನಾವು ಕಾಣಬಹುದು. ಅದು ಮಣ್ಣು, ನೀರು, ಗಾಳಿ ಇವೆಲ್ಲವೂ ಏನು ಅಲ್ಲಿ ಪೋಷಕಾಂಶಗಳ ಸಂಗ್ರಹ ಮೂಲವನ್ನ ನಾವು ಕಾಣಬಹುದು. ಇನ್ನು ಪೋಷಕಾಂಶಗಳ ವಿನಿಮಯ ಮೂಲ ಯಾವಾಗ್ಲೂ ಜೈವಿಕ ಘಟಕ ಆಗಿರುತ್ತೆ. ಇಲ್ಲಿ ವಿವಿಧ ಸ್ತರದ ಜೀವಿಗಳು, ಅಂದ್ರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ನಂಟನ್ನ ಇಟ್ಕೊಂಡು ಒಂದಕ್ಕೊಂದು ವಿನಿಮಯ ಮಾಡ್ಕೊಳ್ಳೋದ್ರ ಮೂಲಕ ಅದೇ ಈ ಒಂದು ವಿನಿಮಯದ ಮೂಲ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಪೋಷಕಾಂಶಗಳು ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ್ಕೆ ಬಂದು ಸೇರುವುದಕ್ಕೆ ನಾವು ಸ್ಥಿರೀಕರಣ ಅಂತ ಹೇಳಿ ಕರಿತೀವಿ. ಇನ್ನು ಪೋಷಕಾಂಶಗಳು ವಿನಿಮಯ ಮೂಲದಿಂದ ಸಂಗ್ರಹ ಮೂಲಕ್ಕೆ ಬಂದು ಸೇರುವುದಕ್ಕೆ, ಅಂದ್ರೆ ಪುನಃ ಅದು ಅದೇ ಜಾಗಕ್ಕೆ ಬಂದು ಸೇರೋದಕ್ಕೆ ನಾವು ಮರುಚಕ್ರೀಕರಣ ಅಂತ ಹೇಳಿ ಕರಿತೀವಿ. ಇನ್ನು ಒಂದಕ್ಕೊಂದು ಸಂಬಂಧವಿರುವ ಪೋಷಣಾ ಸ್ತರದ ಜೀವಿಗಳ ಗುಂಪಿಗೆ ನಾವೇನಂತ ಕರಿತೀವಿ? ಆಹಾರ ಸರಪಳಿ ಅಂತ ಹೇಳಿ ಕರಿತೀವಿ. ಒಂದಕ್ಕೊಂದು ಸಂಬಂಧವಿರುವ ಆಹಾರ ಸರಪಳಿಗಳಿಗೆ ಆಹಾರ ಜಾಲ. ನೋಡಿ, ಆಹಾರ ಜಾಲ ಅಂತ ಹೇಳಿದ್ರೆ ಒಂದಕ್ಕೊಂದು ಸಂಬಂಧ ಇರಬೇಕು. ಒಂದು ಆಹಾರ ಸರಪಳಿಯಿಂದ ಇನ್ನೊಂದು ಆಹಾರ ಸರಪಳಿಗೆ ಸಂಬಂಧ ಇರತಕ್ಕಂತದನ್ನ ನಾವು ಆಹಾರ ಜಾಲ ಅಂತ ಹೇಳಿ ಕರಿತೀವಿ. ಇನ್ನು ಆಹಾರ ಸರಪಳಿಯಲ್ಲಿ ಪ್ರತಿ ಪೋಷಣಾ ಸ್ತರದಲ್ಲೂ ಕೂಡ ಶಕ್ತಿಯು 10% ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಪ್ರತಿಶತ 10ರ ನಿಯಮ ಅಂತ ಹೇಳಿ ಕೂಡ ನಾವು ಕರಿತೀವಿ. ಇದನ್ನ ತಿಳಿಸಿದಂತವ್ರು ಕಿಂಡ್ಮ್ಯಾನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಆಹಾರ ಸರಪಳಿಯಲ್ಲಿ ಪ್ರತಿ ಪೋಷಣಾ ಸ್ತರದಲ್ಲೂ ಶಕ್ತಿಯು 10% ಕಡಿಮೆ ಆಗ್ತಾ ಹೋಗುತ್ತೆ, ಆಯ್ತಾ. ಅಲ್ಲೇನಾಗುತ್ತೆ, ಅದನ್ನ ನಾವು ಪ್ರತಿಶತ 10ರ ನಿಯಮ ಅಂತ ಹೇಳಿ ಕರಿತೀವಿ. ಇದನ್ನ ತಿಳಿಸ್ಕೊಟ್ಟಂತ ವಿಜ್ಞಾನಿ ಯಾರು ಅಂದ್ರೆ ಕಿಂಡ್ಮ್ಯಾನ್ ಅವರು. ಇನ್ನು ಜೈವಿಕ ಸಾಂದ್ರತಾ ವೃದ್ಧಿ ಅಂತ ಹೇಳಿ ಅಂದ್ರೆ ವಿಷಕಾರಕಾಂಶಗಳು ಆಹಾರ ಸರಪಳಿಯಲ್ಲಿ ಹೆಚ್ಚಾಗಿ ಹೋಗಿ ಅಧಿಕ ಪ್ರಮಾಣದಲ್ಲಿ ಮಾನವನಿಗೆ ಬಂದು ಸೇರೋದನ್ನ ನಾವು ಜೈವಿಕ ಸಾಂದ್ರತಾ ವೃದ್ಧಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದ್ರೆ DDT ಆಗಿರ್ಬೋದು, ಮೆಲಾಥಿಯಾನ್ ಆಗಿರ್ಬೋದು, ಆಯ್ತಾ. ಇನ್ನು ಪರಿಸರ ಪಿರಮಿಡ್ ಅಂತ ನಾವು ನೋಡಿದಾಗ ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಪೋಷಣಾ ಸ್ತರಗಳ ನಡುವಿನ ಸಂಬಂಧವನ್ನ ತೋರಿಸ್ತಕ್ಕಂಥ ರೇಖಾಚಿತ್ರಕ್ಕೆ ನಾವು ಪರಿಸರ ಪಿರಮಿಡ್ ಅಂತ ಹೇಳಿ ಕರಿತೀವಿ. ಅದರೊಳಗಡೆ ಶಕ್ತಿ ಪಿರಮಿಡ್, ಸಂಖ್ಯಾ ಪಿರಮಿಡ್ ಮತ್ತೆ ರಾಶಿ ಪಿರಮಿಡ್ ಅಂತ ಹೇಳಿ ನಾವು 3 ತರನಾಗಿ ನಾವು ನೋಡ್ತೀವಿ. ಇನ್ನು ಪರಿಸರ ಮಾಲಿನ್ಯ ಅಂತ ಬಂದಾಗ ಪರಿಸರದಲ್ಲಿ ಆಗ್ತಕ್ಕಂಥ ಅನಪೇಕ್ಷಿತ ಬದಲಾವಣೆಯನ್ನ ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ. ಮಾಲಿನ್ಯಕಾರಕಗಳು ಅಂತ ಹೇಳಿ ನೋಡಿದಾಗ ಮಾಲಿನ್ಯವನ್ನ ಉಂಟು ಮಾಡುವಂತಹ ವಸ್ತುಗಳೆಲ್ಲವೂ ಕೂಡ ಮಾಲಿನ್ಯಕಾರಕಗಳು. ಅದರಲ್ಲಿ ವಿಧಗಳು ಬಂದು ಜೈವಿಕ ವಿಘಟನೀಯ ಮಾಲಿನ್ಯಕಾರಕಗಳು, ಅಂದ್ರೆ ಜೈವಿಕ ವಿಘಟನೀಯ ಮಾಲಿನ್ಯಕಾರಕಗಳು. ಇದಕ್ಕೆ ಉದಾಹರಣೆ ಬಂದ್ಬಿಟ್ಟು ತರಕಾರಿ ತ್ಯಾಜ್ಯ, ಆಹಾರ ತ್ಯಾಜ್ಯ, ಹತ್ತಿ ಬಟ್ಟೆ ಇವುಗಳು. ಆದ್ರೆ ಜೈವಿಕವಾಗಿ ವಿಘಟನೆ ಆಗದೇ ಇರತಕ್ಕಂತ ಮಾಲಿನ್ಯಕಾರಕಗಳು ಬಂದು ಮೆಲಾಥಿಯಾನ್ ಆಮೇಲೆ DDT.
ಈಗ ಇದಿಷ್ಟು ಪರಿಸರ ಮಾಲಿನ್ಯ ಆದ್ರೆ, ಈಗ ವಾಯು ಮಾಲಿನ್ಯವನ್ನ ನೋಡ್ತಾ ಹೋಗೋಣ. ವಾಯುವಿನಲ್ಲಿ ಆಗ್ತಕ್ಕಂತ ಅನಪೇಕ್ಷಿತ ಬದಲಾವಣೆ ಕಾರಣಗಳು ಬಂದು ಕಾರ್ಖಾನೆಗಳಿಂದ ಬರುವಂತಹ ತ್ಯಾಜ್ಯ, ವಾಹನಗಳಿಂದ ಬರುವ ತ್ಯಾಜ್ಯ, ಪಟಾಕಿ ಸುಡೋದ್ರಿಂದ, ಇವೆಲ್ಲವೂ ಏನು ಇದರಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ. ಸಾಮಾನ್ಯ ಮಾಲಿನ್ಯಕಾರಕಗಳು ಬಂದು CO2, CH4, SO2, NO2, O3, CFC, CO ಇವೆಲ್ಲವೂ ಕೂಡ. ಇನ್ನು ಜಾಗತಿಕ ತಾಪ ಏರಿಕೆಗೆ ಕಾರಣವಾಗಿರುವಂತಹ ಅನಿಲ, ಇದು ನೋಡಿ ವೆರಿ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೋಬೇಕು. ಜಾಗತಿಕ ತಾಪಮಾನ ಅಂದ್ರೇನು, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಕಾರಣವಾಗಿರುವಂತಹ ಅನಿಲ ಬಂದು CO2, CH4 ಮತ್ತೆ O3. ಸೊ ಓಝೋನ್ ನಾಶಕ್ಕೆ ಕಾರಣವಾಗಿರುವಂತಹ ಅನಿಲ ಬಂದು CFC, ಕ್ಲೋರೋಫ್ಲೂರೋ ಕಾರ್ಬನ್. ಆಮ್ಲಮಳೆಗೆ ಕಾರಣವಾದಂತ, ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ, ಆಮ್ಲಮಳೆಗೆ ಕಾರಣವಾಗಿರುವಂತಹ ಅನಿಲ ಒಂದು SO2, ಕೆಲವೊಂದ್ಸತಿ ನೈಟ್ರೋಜನ್ ಕೊಟ್ಟಿರ್ತಾರೆ ಆಪ್ಷನ್ಸ್ ಅಲ್ಲಿ, ಕೆಲವೊಂದ್ಸತಿ ಸಲ್ಫರ್ ಡೈಆಕ್ಸೈಡ್ ಕೊಟ್ಟಿರ್ತಾರೆ. ಆಯ್ತಾ, ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಏನಿದೆ, ಇವು ಎರಡೂ ಕೂಡ ಆಮ್ಲಮಳೆಗೆ ಕಾರಣವಾಗಿರುವಂತಹ ಅನಿಲಗಳು. ಇನ್ನು ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದಂತಹ ಅನಿಲ ಬಂದು ಮೀಥೇಲ್ ಐಸೋಸೈನೇಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭೂಪಾಲ್ ಅನಿಲ ದುರಂತ ಏನ್ ನಡೀತಲ್ವಾ, ಅದಕ್ಕೆ ಕಾರಣವಾದಂತಹ ಅನಿಲ ಯಾವುದು, ಮೀಥೈಲ್ ಐಸೋಸೈನೇಟ್. ಇನ್ನು ಕಲ್ಲು ಹೂಗಳನ್ನ ವಾಯು ಮಾಲಿನ್ಯದ ಸೂಚನೆಗಳು ಅಂತ ಹೇಳಿ ನಾವು ಕರಿತೀವಿ. ಸ್ಮಾಗ್ ಅಂದ್ರೆ ಸ್ಮೋಕ್ ಮತ್ತು ಫಾಗ್ ಗಳ ಮಿಶ್ರಣವನ್ನ ನಾವು ಸ್ಮಾಗ್ ಅಂತ ಹೇಳಿ ಕರಿತೀವಿ. ಇದು ಗಾಳಿಯ ಗೋಚರತೆಯನ್ನ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಇನ್ನು CFC ಯಲ್ಲಿ ಇರುವಂತಹ ಒಂದು ಕ್ಲೋರಿನ್ ಅಣು ಹಲವಾರು ಓಝೋನ್ ಅಣುಗಳನ್ನ ವಿಭಜಿಸ್ತಾ ಹೋಗುತ್ತೆ. ಓಝೋನ್ ಪದರದ ಗಾತ್ರವನ್ನು ಅಳೆಯುವ ಏಕಮಾನ ಡಾಪ್ಸನ್ ಯೂನಿಟ್. ಆಯ್ತಾ, ನೋಡಿ CFC ಯಲ್ಲಿ ಒಂದು ಕ್ಲೋರಿನ್ ಅಣು ಇರುತ್ತೆ. ನೋಡಿ CFC ಯಲ್ಲಿ ಒಂದು ಕ್ಲೋರಿನ್ ಅಣು ಇರುತ್ತೆ. ಇದು ಹಲವಾರು ಓಝೋನ್ ಅಣುಗಳನ್ನ ಅಂದ್ರೆ ಅದು ಕೆಮಿಕಲ್ ಅಂದ್ರೆ ರಾಸಾಯನಿಕ ಕ್ರಿಯೆಗೆ ಅದು ಒಳಪಟ್ಟು ಬಹಳಷ್ಟು ಅಣುಗಳನ್ನ ವಿಭಜಿಸುವಂತಹ ಶಕ್ತಿ ಅದಕ್ಕೆ ಇರುತ್ತೆ. ಈ ಓಝೋನ್ ಪದರದ ಗಾತ್ರವನ್ನ ನೋಡಿ, ಇವಾಗ ನಾವು ಟಮ್ಟಣ್ಣು ಇಷ್ಟು kg ಇದೆ ಅಂತ ಹೇಳಿ ಹೇಳ್ತೀವಿ. ಅದೇ ತರ ಓಝೋನ್ ಪದರದ ಗಾತ್ರವನ್ನ ಅಳೆಯುವಂತಹ ಏಕಮಾನ ಯಾವುದು ಅಂತ ಹೇಳಿದ್ರೆ ಡಾಪ್ಸನ್ ಯೂನಿಟ್ ಅಂತ ಹೇಳ್ತೀವಿ. ಇದು ವಾಯುಮಂಡಲದ ಸ್ತರಗೋಳದಲ್ಲಿ ಇರುತ್ತೆ. ಆಯ್ತಾ, ವಾಯುಗೋಳದ ಸ್ತರಗೋಳದಲ್ಲಿ ಅದು ಇರುತ್ತೆ. ಓಝೋನ್ ಪದರದ ಗಾತ್ರವನ್ನು ಅಳೆಯುವಂತಹ ಏಕಮಾನ ಯಾವುದು, ಡಾಪ್ಸನ್ ಯೂನಿಟ್. ಓಝೋನ್ ಎಂಬುದು 3 ಆಕ್ಸಿಜನ್ ಪರಮಾಣುಗಳನ್ನು ಹೊಂದಿರುವಂತಹ ಆಕ್ಸಿಜನ್ ಅನ್ನ ಬಹಿರೂಪ ಅಂತ ಹೇಳ್ಬೋದು. ಇದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳಿಂದ ಜೀವಿಗಳನ್ನ ರಕ್ಷಿಸುತ್ತೆ. ಆಮೇಲೆ ನೇರಳಾತೀತ ಕಿರಣಗಳು ಜೀವಿಗಳ ಮೇಲೆ ಬಿದ್ರೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತೆ, ಅದಕ್ಕೋಸ್ಕರ. ಈಗ ಜಲಮಾಲಿನ್ಯ ನೋಡೋದಾದ್ರೆ, ನೀರಿನಲ್ಲಿ ಆಗುವಂತಹ ಅನಪೇಕ್ಷಿತ ಬದಲಾವಣೆ ಕಾರಣಗಳು ಅಂದ್ರೆ ನೀರಿನಲ್ಲಿ ಆಗುವಂತಹ ಅನಪೇಕ್ಷಿತ ಬದಲಾವಣೆ, ಅದಕ್ಕೆ ಏನೆಲ್ಲ ಕಾರಣ ಇರ್ಬೋದು, ಚರಂಡಿ ನೀರು ಸೇರ್ಕೊಳ್ಳೋದ್ರಿಂದ, ಕಾರ್ಖಾನೆಗಳ ತ್ಯಾಜ್ಯ, ಕೀಟನಾಶಕಗಳ ಒಂದು ಅನಿಯಮಿತ ಬಳಕೆ, ರಸಗೊಬ್ಬರಗಳು, ಇವೆಲ್ಲವೂ ಕೂಡ ಕಾರಣ. ಇನ್ನು ಅದಕ್ಕೆ ದುಷ್ಪರಿಣಾಮಗಳು ವಾಯು ಮಾಲಿನ್ಯದಿಂದ ನೋಡಿ, ಕಾಲರ, ವಿಷಮಶೀತ ಜ್ವರ, ನೆಗಡಿ, ಜಲಚರಗಳಿಗೆ ಹಾನಿ ಉಂಟಾಗುತ್ತೆ. ಬಿಸಿನೀರನ್ನ ನದಿಗಳಿಗೆ ಬಿಡೋದ್ರಿಂದ ಆಮ್ಲಜನಕದ ಕೊರತೆಯಾಗಿ ಜಲಚರಗಳು ಸಾಯ್ತವೆ. ಆಯ್ತಾ, ಇನ್ನು ಯೂಟ್ರೋಫೀಕರಣ ಅಂತ ಹೇಳ್ತೀವಿ. ಅಂದ್ರೆ ನೀರಿನಲ್ಲಿ ನೈಟ್ರೋಜನ್ ಅಂಶಕ್ಕಾಗಿ ಜಲಸಸ್ಯಗಳು ಅಧಿಕವಾಗಿ ಬೆಳೆಯುವ ಒಂದು ಪರಿಸ್ಥಿತಿಯನ್ನ ನಾವು ಯೂಟ್ರೋಫೀಕರಣ ಅಂತ ಹೇಳ್ತೀವಿ. ಅದನ್ನ ಇಂಗ್ಲಿಷ್ ನಲ್ಲಿ ಯೂಟ್ರೋಫಿಕೇಶನ್ ಅಂತ ಅಂದ್ರೆ ನೀರಿನಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿರುತ್ತೆ. ಆಯ್ತಾ, ನೀರಿನಂಶ ಅಂದ್ರೆ ಇವಾಗ ನೀವೆಲ್ಲಾದ್ರೂ ನೋಡ್ಬೋದು, ಫುಲ್ಲು ಹಸ್ರು, ಅಂದ್ರೆ ಅಲ್ಲಿ ಏನಾದ್ರು ಕಾಲಿಟ್ರೆ ಅಲ್ಲಿ ನೀರಿದೆ ಅನ್ನೋ ಸೆನ್ಸ್ ಆಗಲ್ಲ. ಅವನು ಆಲ್ಗೆ ಗೊತ್ತಲ್ವಾ, ಪಾಚಿ ಅಂತ ಹೇಳ್ತೀವಿ. ನೀರಿನ ಮೇಲೆಲ್ಲ ಏನ್ ಪಾಚಿ ತರ ಕುಂತಿರುತ್ತಲ್ವಾ, ಅದನ್ನ ನಾವು ಯೂಟ್ರೋಫಿಕೇಶನ್ ಅಂತ ಹೇಳೋದು. ನೀರಿನಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿ ಜಲಸಸ್ಯಗಳು ಏನಿರ್ತವಾಗಿ ಜಲಸಸ್ಯಗಳು ಅತಿ ಹೆಚ್ಚಾಗಿ ಬೆಳಿತವೆ ಅಂತ ಒಂದು ಪರಿಸ್ಥಿತಿಯನ್ನ ನಾವು ಯೂಟ್ರೋಫೀಕರಣ ಅಂತ ಕರಿತೀವಿ. ನೀರಿನಲ್ಲಿ ಮಿಥೈಲ್ ಮರ್ಕ್ಯೂರಿ ಅಂಶ ಇದ್ದು ಅದನ್ನ ನಾವೇನಾದ್ರೂ ಬಳಸಿದ್ರೆ ಮೀನಮಾಟ ಅನ್ನೋ ಕಾಯಿಲೆ ಬರುತ್ತೆ. ಜಲಮಾಲಿನ್ಯದಿಂದ ಕುಡಿಯುವ ನೀರಿನ ಅಭಾವವೂ ಕೂಡ ಉಂಟಾಗುತ್ತೆ ಅಂತ ಹೇಳ್ಬೋದು. ಇನ್ನು ಭೂಮಾಲಿನ್ಯ ನೋಡಿ, ಭೂಮಾಲಿನ್ಯವನ್ನ ನೋಡೋದಾದ್ರೆ ಭೂಮಿಯ ಮೇಲ್ಮೈನಲ್ಲಿ ಆಗುವಂತಹ ಅನಪೇಕ್ಷಿತ ಬದಲಾವಣೆ ಏನೇನಕ್ಕೆ ಕಾರಣ ನೋಡಿ, ಪ್ಲಾಸ್ಟಿಕ್ ತ್ಯಾಜ್ಯ ಎಸೆತಾರೆ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾರೆ, ಕೀಟನಾಶಕಗಳನ್ನ ಬಳಸ್ತಾರೆ, ಮೇಲ್ಮಣ್ಣನ್ನ ರಸ್ತೆ ಮತ್ತು ಇಟ್ಟಿಗೆ ಮಾಡೋದಕ್ಕೆ ಬಳಸ್ತಾರೆ. ಇದರಿಂದ ಆಗ್ತಕ್ಕಂತ ಅಂದ್ರೆ ಭೂಮಾಲಿನ್ಯ ಅಂದ್ರೆ ಈ ಎಲ್ಲಾ ಕಾರಣಗಳಿಂದ ಆಗ್ತಕ್ಕಂತ ತೊಂದರೆ ಏನು ಅಂತ ಹೇಳಿದ್ರೆ, ಭೂಮಿಯಲ್ಲಿ ಇರುವಂತ ಸೂಕ್ಷ್ಮಾಣುಗಳಿಗೆ, ಆಮೇಲೆ ಸಸ್ಯಗಳ ಬೆಳವಣಿಗೆಗೆ ಕೂಡ ಬಹಳನೇ ತೊಂದರೆ ಆಗುತ್ತೆ. ಕಾಲಕ್ರಮೇಣ ಅವು ನಶಿಸಿ ಹೋಗ್ತವೆ. ಪರಿಹಾರ ಕ್ರಮಗಳು ಏನೇನು, ಸಾವಯವ ಗೊಬ್ಬರ ಬಳಕೆಯನ್ನ ಉಂಟು ಮಾಡುವಂಥದ್ದು, ಬಳಸುವಂಥದ್ದು, ಆಮೇಲೆ ಎರೆಹುಳು ಗೊಬ್ಬರ, ರೈತ ಮಿತ್ರ ಅಂತ ಹೇಳಿ ನಾವು ಕರಿತೀವಿ, ಅದನ್ನ ಬಳಸುವಂಥದ್ದು, ಜೈವಿಕ ಗೊಬ್ಬರ ಅಂದ್ರೆ ಅಜೋಲಾ, ನಾಸ್ಟಾಕ್, ಆಮೇಲೆ
ಅಜೋಸ್ಪೈರಲಮ್. ಓಕೆ, ಜೈವಿಕ ಗೊಬ್ಬರ. ಬಯೋಫರ್ಟಿಲೈಸರ್ಸ್ ಅಂದ್ರೆ ಯಾವುದು? ಅಜೋಲಾ, ನಾಸ್ಟಾಕ್ ಮತ್ತೆ ಅಜೋಸ್ಪೆರಿಲಮ್ ಅಂತ ಹೇಳಿ. ಇನ್ನು ಶಬ್ದ ಮಾಲಿನ್ಯವನ್ನ ನೋಡೋದಾದ್ರೆ ಶಬ್ದದಲ್ಲಿ ಆಗುವಂತ ಅನಪೇಕ್ಷಿತ ಬದಲಾವಣೆ. ಕಾರಣಗಳು ವಾಹನಗಳು, ಕಾರ್ಖಾನೆ, ಧ್ವನಿವರ್ಧಕಗಳು. ಇನ್ನು ಶಬ್ದವನ್ನ ಅಳೆಯುವಂತಹ ಏಕಮಾನ ಡೆಸಿಬೆಲ್. ಪರಿಣಾಮಗಳು ಹೃದಯ ತೊಂದರೆ ಉಂಟಾಗುತ್ತೆ, ರಕ್ತದ ಹೆಚ್ಚಳ, ಒತ್ತಡ ಜಾಸ್ತಿ ಆಗುತ್ತೆ, ಆಮೇಲೆ ಕಿವಿಯ ತೊಂದರೆ ಉಂಟಾಗುತ್ತೆ. ಇದು ಎಲ್ಲಾ ಪ್ರಾಣಿಗಳಿಗೂ ಕೂಡ ತೊಂದರೆಯನ್ನು ಉಂಟು ಮಾಡುತ್ತೆ ಶಬ್ದ ಮಾಲಿನ್ಯ. ಇನ್ನು ವಿಕಿರಣ ಮಾಲಿನ್ಯ, ಇವಾಗ ಅದು ಒಂದ್ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ. ಸೊ ಪರಿಸರದಲ್ಲಿನ ವಿಕಿರಣದಲ್ಲಿ ಆಗುವಂತಹ ಅನಪೇಕ್ಷಿತ ಬದಲಾವಣೆ ಅಂತ ಹೇಳ್ಬೋದು. ನ್ಯೂಕ್ಲಿಯರ್ ವಿದ್ಯುತ್ ಘಟಕಗಳಿಂದ, ಅವುಗಳ ತ್ಯಾಜ್ಯಗಳಿಂದ, ಪರಮಾಣು ಶಸ್ತ್ರಾಸ್ತ್ರಗಳಿಂದ ಇದು ಉಂಟಾಗುತ್ತೆ. ಪರಿಸರಕ್ಕೆ ಎಕ್ಸ್ ಕಿರಣ, ಗಾಮಾ ಕಿರಣ, ಆಲ್ಫಾ ಕಿರಣ ಬಿಡುಗಡೆ ಆಗೋದ್ರಿಂದ ವಿಕಿರಣ ಮಾಲಿನ್ಯ ಉಂಟಾಗುತ್ತೆ. ಇವುಗಳಿಂದ ಕ್ಯಾನ್ಸರ್ ನಂತಹ ತೊಂದರೆ ಕೂಡ ಉಂಟಾಗುವಂಥದ್ದು. ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಇದಿಷ್ಟು ಮಾಲಿನ್ಯದ ಬಗ್ಗೆ ಆಯ್ತು. ಇವಾಗ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಮಾನವನಿಗೆ ಉಪಯುಕ್ತವಾದ ನಿಸರ್ಗದಲ್ಲಿ ದೊರೆಯುವ ವಸ್ತುಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ನೋಡಿ, ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್, ಆಮೇಲೆ ಇನ್ನ ಎಕ್ಸಾಸ್ಟಿಬಲ್ ಅಂತ ಹೇಳ್ತೀವಿ. ಅಂದ್ರೇನು? ರಿನ್ಯೂವೇಬಲ್ ಅಂದ್ರೆ ನವೀಕರಣಗೊಳ್ಳುವ ಸಂಪನ್ಮೂಲಗಳು ಅಂದ್ರೆ ಏನು? ವನ್ಯಜೀವಿಗಳು, ಗಾಳಿ, ಕಾಡುಗಳು. ಆದ್ರೆ ನಾನ್ ರಿನ್ಯೂವೇಬಲ್, ನವೀಕರಣಗೊಳ್ಳದ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಪಳಿಯುಳಿಕ ಇಂಧನ. ಅದೇ ಇನ್ಎಕ್ಸಾಸ್ಟಿಬಲ್ ಅಂದ್ರೆ ಮುಗಿದು ಹೋಗದ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಗಾಳಿ, ಸೂರ್ಯ, ನೀರು. ಆಯ್ತಾ? ಅದೇ ಮುಗಿದು ಹೋಗುವ ಸಂಪನ್ಮೂಲಗಳು ಅಂದ್ರೆ ಏನು? ಎಕ್ಸಾಸ್ಟಿಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಪಳಿಯುಳಿಕ ಇಂಧನ, ವನ್ಯಜೀವಿಗಳು, ಕಾಡುಗಳು. ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದ್ರಲ್ಲಿ ಎಕ್ಸಾಸ್ಟಿಬಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ 4 ಕೂಡ ನೋಡ್ಬೋದು. ಎರಡು ಕೂಡ ಒಂದೇ ಅದು. ಓಕೆ, ಈಗ ರಿನ್ಯೂವೇಬಲ್ ಅಂದ್ರೇನು? ನವೀಕರಣಗೊಳ್ಳುವ, ಮೀನ್ಸ್ ಸಂಪನ್ಮೂಲಗಳು. ನವೀಕರಣಗೊಳ್ಳದ ಸಂಪನ್ಮೂಲಗಳು ಮೀನ್ಸ್ ನಾನ್ ರಿನ್ಯೂವೇಬಲ್. ಇನ್ನು ಕಾಡುಗಳ ಸಂರಕ್ಷಣೆಗಿರುವಂತಹ ಯೋಜನೆಗಳನ್ನ ನಾವು ನೋಡ್ತಾ ಹೋಗೋಣ. ವನ್ಯಜೀವಿ ಧಾಮ ಅಂದ್ರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಹೇಳ್ತೀವಿ. ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಂತ ವನ್ಯಜೀವಿಗಳನ್ನ ಸಂರಕ್ಷಿಸುವಂತಹ ಪ್ರದೇಶವನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಕರಿತೀವಿ. ಉದಾಹರಣೆ ರಂಗನತಿಟ್ಟು ಪಕ್ಷಿಧಾಮ ಏನಿದೆಯಲ್ಲ, ಇದು ಒಂದು ಎಕ್ಸಾಂಪಲ್ ಆಗಿ ನಾವು ನೋಡ್ಬೋದು. ಇನ್ನು ನ್ಯಾಷನಲ್ ಪಾರ್ಕ್, ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರಿಸಿದಂತಹ ಪ್ರದೇಶ. ಉದಾಹರಣೆಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ. ಆಯ್ತಾ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಏನಿದೆಯಲ್ಲ, ದಿಸ್ ಇಸ್ ನ್ಯಾಷನಲ್ ಪಾರ್ಕ್. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಬಂದು ರಂಗನತಿಟ್ಟು ಪಕ್ಷಿಧಾಮ. ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಇಷ್ಟು ನೋಡಿ. ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ತೊಂದರೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಂತೆ ಸಂರಕ್ಷಿಸುವಂತದ್ದು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಬಟ್ ನ್ಯಾಷನಲ್ ಪಾರ್ಕ್ ಬಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ಸ್ವತಂತ್ರವಾಗಿ ಬಳಸ್ಕೊಂಡು ಅಂದ್ರೆ ಅವು ಸ್ವತಂತ್ರವಾಗಿ ಅವುಗಳನ್ನ ಬಳಸ್ಕೊಂಡು ಅಲ್ಲೇ ಬದುಕ್ಲಿ ಅಂತ ಹೇಳಿ ನಾವು ಒಂದು ಪ್ರದೇಶವನ್ನ ಮೀಸಲು ಇರಿಸಿರ್ತೀವಲ್ವಾ, ಅದನ್ನ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ. ಇನ್ನು ಮೀಸಲು ಜೀವಿಗೋಳ ಅಥವಾ ರಕ್ಷಿತ ಜೀವಿಗೋಳ ಅಂತ ಹೇಳಿ ಅಂದ್ರೆ ರಿಸರ್ವ್ಡ್ ಬಯೋಸ್ಪಿಯರ್ ಅಂತ ಹೇಳ್ತೀವಿ. ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾಗಿರುವ ಬೃಹತ್ ಸಂರಕ್ಷಿತ ಪ್ರದೇಶ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಬಂದು ನೀಲಗಿರಿ ರಕ್ಷಿತ ಗೋಳ. ಅದಕ್ಕೆ ಅಪಾಯದ ಅಂಚಿನಲ್ಲಿ ಇರುವಂತಹ ಪ್ರಭೇದಗಳು ಅಂದ್ರೆ ಯಾವ ಪ್ರಾಣಿ ಅಥವಾ ಸಸ್ಯ ಪ್ರಭೇದದ ಜೀವಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದ್ದು ಮುಂದೆ ಅವು ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇದ್ರೂ ಇರಬಹುದು. ಅಂತಹ ಪ್ರಭೇದಗಳಿಗೆ ಅಪಾಯದ ಅಂಚಿನಲ್ಲಿ ಇರುವಂತಹ ಪ್ರಭೇದಗಳು ಅಂತ ಕರಿತೀವಿ. ಉದಾಹರಣೆಗೆ ಏಷ್ಯಾದ ಸಿಂಹ, ಡೋಡೋ ಪಕ್ಷಿ, ಇವೆಲ್ಲವೂ ಇವಾಗ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಹೇಳಿ ಗುರುತಿಸಿದ್ದಾರೆ. ಇನ್ನು ಕೆಂಪು ದತ್ತಾಂಶ ಪುಸ್ತಕ ಅಂದ್ರೆ ರೆಡ್ ಡಾಟಾ ಬುಕ್, ಅಪಾಯಕ್ಕೊಳಗಾದ ಪ್ರಾಣಿ ಮತ್ತು ಸಸ್ಯಗಳ ದಾಖಲೆಯನ್ನ ಒಳಗೊಂಡಿರುವಂತಹ ಪುಸ್ತಕ ರೆಡ್ ಡಾಟಾ ಬುಕ್. ಆಮೇಲೆ ಅರಣ್ಯ ನಾಶ ಅಂತ ಹೇಳ್ತೀವಿ. ಕಾಡಿನ ಸಸ್ಯಗಳನ್ನ ನಾಶಗೊಳಿಸುವುದು. ಮರು ಅರಣ್ಯೀಕರಣ ಅಂದ್ರೆ ನಾಶಗೊಳಿಸಿದ ಅರಣ್ಯ ಪ್ರದೇಶದಲ್ಲಿ ಮತ್ತೆ ಗಿಡಗಳನ್ನ ಬೆಳೆಸುವಂಥದ್ದು. ಮರುಭೂಮೀಕರಣ ಅಂದ್ರೆ ಅರಣ್ಯ ನಾಶದಿಂದ ಮೇಲ್ಮಣ್ಣು ಫಲವತ್ತತೆಯನ್ನ ಕಳೆದುಕೊಂಡು ಮರುಭೂಮಿ ಆಗಿರುವುದನ್ನ ನಾವು ಮರುಭೂಮೀಕರಣ ಅಂತ ಹೇಳಿ ಕರಿತೀವಿ. ಅಂದ್ರೆ ಅರಣ್ಯ ನಾಶದಿಂದ ಏನಾಗಿರುತ್ತೆ, ಮೇಲ್ಮಣ್ಣು ತನ್ನ ಫಲವತ್ತತೆಯನ್ನ ಕಳೆದುಕೊಂಡ್ಬಿಟ್ಟು ಅದು ಮರುಭೂಮಿ ಆಗುತ್ತೆ. ಅದನ್ನ ಮರುಭೂಮೀಕರಣ ಅಂತ ಹೇಳ್ತೀವಿ.
ಇನ್ನು ವಲಸೆ ಅಂದ್ರೇನು, ಮೈಗ್ರೇಷನ್ ಅಂತ ಅಂದ್ರೆ ಕೆಲವು ಜೀವಿಗಳು ಆಹಾರ ಸಂತಾನೋತ್ಪತ್ತಿ ಕಾರಣಕ್ಕಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತವೆ. ಅತಿ ಹೆಚ್ಚು ದೂರ ವಲಸೆ ಹೋಗುವ ಪಕ್ಷಿ ಯಾವುದು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ದೂರ ವಲಸೆ ಹೋಗುವ ಪಕ್ಷಿ ಆರ್ಕ್ಟಿಕ್ ಟರ್ನ್ ಅಂತ ಹೇಳಿ ಸುಮಾರು 30,000 ಕಿಲೋಮೀಟರ್ ದೂರ ಇದು ಚಲಿಸುತ್ತೆ. ಪರಿಸರ ಸಂರಕ್ಷಣೆಗೆ ಈ 5 ಆರ್ಗಳನ್ನ ನಾವು ಅನುಸರಿಸಬೇಕು. ಒಂದು, ನಿರಾಕರಣೆ, ಮಿತ ಬಳಕೆ, ಮರುಬಳಕೆ, ಮರು ಉದ್ದೇಶ ಮತ್ತೆ ಮರುಚಕ್ರೀಕರಣ. ಹಿಂದಿನ ಕಾಲದಲ್ಲಿ ಕಾಡಿನ ಸಂರಕ್ಷಣೆಗಿದ್ದ ಕೆಲವೊಂದು ಪದ್ಧತಿಗಳು ಬಂದ್ಬಿಟ್ಟು ಪವಿತ್ರವನ, ನೆಡುತೋಪು, ಆಮೇಲೆ ಪವಿತ್ರವನ, ನವಗ್ರಹವನ, ದೇವರ ಕಾಡು ಅಂತ ಹೇಳಿ. ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿ, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿ ರಾಜ್ಯದಲ್ಲಿ ಅಮೃತಾದೇವಿ ಬಿಷ್ಣೋಯಿ ಎಂಬುವವರು ಖೇಜ್ರಾಲಿ ಹಳ್ಳಿಯಲ್ಲಿ ಖೇಜ್ರಿ ಮರದ ಸಂರಕ್ಷಣೆಗಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡ್ತಾರೆ. ಸೊ ಅವರ ನೆನಪಿಗಾಗಿ ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಮರಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರ ನೇತೃತ್ವದಲ್ಲಿ ಅಪ್ಪಿಕೋ ಚಳವಳಿ ನಡೆಸಿದ್ರು. ನರ್ಮದಾ ಬಚಾವೋ ಆಂದೋಲನವನ್ನ ಮೇಧಾ ಪಾಟ್ಕರ್ ರವರು ಮಾಡಿದ್ರು. ನೋಡಿ, ನರ್ಮದಾ ಬಚಾವೋ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನರ್ಮದಾ ಬಚಾವೋ ಆಂದೋಲನ ಮಾಡಿದಂತವ್ರು ಮೇಧಾ ಪಾಟ್ಕರ್. ದಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ, ಇದು ಅಕ್ಟೋಬರ್ 2016ರಲ್ಲಿ ಅನುಷ್ಠಾನಕ್ಕೆ ಬಂತು. ಇನ್ನು ಹವಾಮಾನ, ವಾಯುಗುಣ ಮತ್ತು ಪ್ರಾಣಿಗಳ ಹೊಂದಾಣಿಕೆ. ಹವಾಮಾನ, ವಾಯುಗುಣ ಮತ್ತು ಪ್ರಾಣಿಗಳ ಹೊಂದಾಣಿಕೆ. ಗಾಳಿಯಲ್ಲಿರುವ ತೇವಾಂಶದ ಪ್ರಮಾಣದ ಅಳತೆಯನ್ನ ನಾವು ಆರ್ದ್ರತೆ ಅಂತ ಕರಿತೀವಿ, ಅಂದ್ರೇನು ಹ್ಯುಮಿಡಿಟಿ. ಮಳೆಯ ಪ್ರಮಾಣವನ್ನ ಅಳೆಯುವಂತಹ ಉಪಕರಣ ಮಳೆ ಮಾಪಕ ಆಗಿರುತ್ತೆ. ಇನ್ನು ವೆದರ್ ಅಂದ್ರೇನು, ಹವಾಮಾನ. ಕ್ಲೈಮೇಟ್ ಅಂದ್ರೇನು, ವಾಯುಗುಣ. ವೆದರ್ ನೋಡಿ, ತಾಪ, ಆರ್ದ್ರತೆ, ಗಾಳಿಯ ಜವ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರದೇಶದ ವಾತಾವರಣದ ದೈನಂದಿನ ಸ್ಥಿತಿಯನ್ನು ಆ ಪ್ರದೇಶದ ಹವಾಮಾನ ಅಂತ ಹೇಳಿ ಕರೀತಾರೆ. ದೈನಂದಿನ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಅಳೆಯೋದಕ್ಕೆ ಗರಿಷ್ಠ ಕನಿಷ್ಠ ತಾಪಮಾಪಕವನ್ನ ಬಳಸ್ತಾರೆ. ಇನ್ನು ಕ್ಲೈಮೇಟ್ ಅಂತ ಹೇಳಿದ್ರೆ ಅಂದಾಜು 25 ವರ್ಷಗಳಷ್ಟು ದೀರ್ಘಾವಧಿಯ ಸರಾಸರಿ ಹವಾಮಾನದ ಮಾದರಿಯನ್ನ ಆ ಪ್ರದೇಶದ ವಾಯುಗುಣ ಅಂತ ಹೇಳಿ ಕರೀತಾರೆ. ಓಕೆ. ಇನ್ನು ಹೊಂದಾಣಿಕೆ. ಧ್ರುವ ಪ್ರದೇಶದ ಹಿಮಕರಣಿಗಳು ನೋಡಿ, ಧ್ರುವ ಪ್ರದೇಶದ ಹಿಮಕರಡಿಗಳು ಏನಿದೆಯಲ್ಲ, ಬಿಳಿ ತುಪ್ಪಳ, ಈಜಾಡಲು ಪಂಜಗಳು, ಆಮೇಲೆ ಚರ್ಮದ ತಳದಲ್ಲಿ ಕೊಬ್ಬಿದ ಪದರ, ಹೆಚ್ಚು ಘ್ರಾಣ ಶಕ್ತಿ ಹೊಂದಿರ್ತವೆ. ಆಯ್ತಾ. ಪೆಂಗ್ವಿನ್, ಇದು ದಪ್ಪ ಚರ್ಮವನ್ನ ಒಳಗೊಂಡಿರುತ್ತೆ, ಅಂದ್ರೆ ಆ ಒಂದು ಕ್ಲೈಮೇಟ್ಗೆ ಹೊಂದಾಣಿಕೆ ಆಗುವ ಹಾಗೆ. ಇನ್ನು ಧಾರಾರೇಖಾಕೃತಿ ದೇಹವನ್ನ ಪೆಂಗ್ವಿನ್ ಒಳಗೊಂಡಿರುತ್ತೆ. ಇದಕ್ಕೆ ಜಾಲಪಾದ ಇರುತ್ತೆ. ಆಮೇಲೆ ಒಟ್ಟಿಗೆ ಸೇರುವಂತಹ ಗುಣ ಕೂಡ ಪೆಂಗ್ವಿನ್ ಒಳಗೊಂಡಿರುತ್ತೆ. ಆದ್ರೆ ಹಿಮಕರಡಿ ಏನಿರುತ್ತೆ ಅದು ಬಿಳಿ ತುಪ್ಪಳ ಆಗಿರುತ್ತೆ. ಆಮೇಲೆ ಈಜಾಡೋದಕ್ಕೆ ಪಂಜಗಳು ಇರ್ತವೆ. ಆಮೇಲೆ ಚರ್ಮದ ತಳದಲ್ಲಿ ಕೊಬ್ಬಿನ ಪದರ ಇರುತ್ತೆ. ಹೆಚ್ಚು ಘ್ರಾಣ ಶಕ್ತಿ ಈ ಒಂದು ಹಿಮಕರಡಿಗಳಿಗೆ ಇರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇವುಗಳಲ್ಲಿ ವಿಘಟಕ ಜೀವಿಗಳು ಯಾವುದು? ಸೂಕ್ಷ್ಮಾಣುಗಳು ಏನಿದಾವೆ ಇವನ್ನ ವಿಘಟಕ ಜೀವಿಗಳು ಅಂತ ಹೇಳಿ ಕರಿತೀವಿ. ವಾಯುಮಂಡಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅನಿಲ ಇರುವಂತದ್ದು ನೈಟ್ರೋಜನ್. ಎಷ್ಟು? 78% ಇದೆ. ಈ ಭೂ ರಾಸಾಯನಿಕ ಚಕ್ರಗಳಲ್ಲಿ ಅಪರಿಪೂರ್ಣ ಚಕ್ರ ಫಾಸ್ಫರಸ್ ಚಕ್ರ. ಯಾವುದು? ಫಾಸ್ಫರಸ್ ಚಕ್ರ. ಜೈವಿಕ ಘಟಕಗಳಲ್ಲಿ ಇರುವಂತಹ ಪೋಷಕಾಂಶಗಳು ಮತ್ತೆ ಅಜೈವಿಕ ಘಟಕಕ್ಕೆ ಬಂದು ಸೇರುವಂತಹ ಪ್ರಕ್ರಿಯೆಯನ್ನ ನಾವು ಮರುಚಕ್ರೀಕರಣ ಅಂತ ಹೇಳಿ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವ ಕ್ರಿಯೆಯನ್ನ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಓಝೋನ್ ಪದರ ನಾಶಕ್ಕೆ ಕಾರಣವಾದಂತಹ ಮಾಲಿನ್ಯಕಾರಕ ಕ್ಲೋರೋಫ್ಲೂರೋ ಕಾರ್ಬನ್. ಆಮೇಲೆ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದಂತಹ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಭೋಪಾಲ್ ಅನಿಲ ದುರಂತದಲ್ಲಿ ಬಿಡುಗಡೆಯಾದಂತ ವಿಷಾನಿಲ ಮೀಥೈಲ್ ಐಸೋಸೈನೇಟ್. ಸಮುದ್ರ ಮತ್ತು ನದಿ ಸೇರುವ ಸ್ಥಳವನ್ನ ಹೀಗಂತಾರೆ, ಸಮುದ್ರ ಮತ್ತು ನದಿ ಅಳಿವೆ ಅಂತ ಹೇಳಿ ಕರೀತಾರೆ. ಇವುಗಳಲ್ಲಿ ಒಂದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಅಜೋಲಾ. ಅಪಾಯಕ್ಕೊಳಗಾದ ಸಸ್ಯ ಮತ್ತು ಪ್ರಾಣಿಗಳನ್ನು ದಾಖಲಿಸುವಂತಹ ಪುಸ್ತಕ ಕೆಂಪು ದತ್ತಾಂಶ ಪುಸ್ತಕ. ಇವುಗಳಲ್ಲಿ ಒಂದು ಜೈವಿಕ ವಿಘಟನೆಯಾಗದ ಮಾಲಿನ್ಯಕಾರಕ DDT.
ಯೂಟ್ರೋಫೀಕರಣ ಅಂತ ಹೇಳಿದ್ರೆ ನೀರಿನಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿ ಜಲಸಸ್ಯಗಳು ಕೂಡ ಹೆಚ್ಚಾಗ್ತವೆ. ಆಮೇಲೆ ನರ್ಮದಾ ಬಚಾವೋ ಆಂದೋಲನದ ಹರಿಕಾರರು ಯಾರು? ಮೇಧಾ ಪಾಟ್ಕರ್. ಆಮೇಲೆ ಅಪ್ಪಿಕೋ ಚಳವಳಿಯ ನೇತಾರ ಸುಂದರ್ ಲಾಲ್ ಬಹುಗುಣ ಅಂತ ಹೇಳಿ ಕರಿತೀವಿ. ಇವರು ಅಪ್ಪಿಕೋ ಚಳವಳಿಯ ನೇತಾರ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಈಗ ದೇಹದ ಚಲನೆಗಳು, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮಾನವ ದೇಹದ ಚಲನೆಗಳು ಎರಡು ಭಾಗಗಳು ಸೇರುವ ಭಾಗದಲ್ಲಿ ಕೀಲುಗಳು ಇರ್ತವೆ, ಹೌದಲ್ವಾ? ವಿವಿಧ ಬಗೆಯ ಕೀಲುಗಳನ್ನ ನಾವು ನೋಡ್ತೀವಿ. ಗೋಲು ಅಥವಾ ಗುಳಿ ಕೀಲು ಅಂದ್ರೆ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಭುಜಕ್ಕೆ ತೋಳಿ ಸೇರಿಸುವ ಭಾಗದ ಕೀಲು ನೋಡಿ, ಭುಜಕ್ಕೆ ತೋಳನ್ನ ಸೇರಿಸ್ತಕ್ಕಂತ ಭಾಗದ ಕೀಲನ್ನ ಈ ರೀತಿ ಕರೆಯುವಂಥದ್ದು. ಇನ್ನು ಸೊಂಟದ ಕೀಲು, ಇವೆಲ್ಲ ಅಂದ್ರೆ ಇವುಗಳನ್ನ ನಾವು ಸುತ್ತಲೂ ಕೂಡ ತಿರುಗಿಸ್ಬೋದು. ಇವಾಗ ನೋಡಿ, ನೀವು ಕೈ ತಗೊಂಡ್ ಮೇಲಿಂದ ತಿರುಗಿಸ್ಬೋದಲ್ವಾ, ಮೇಲಿಂದ ಕೆಳಗೆ. ಈಗ ಬಿಜಾಗರಿ ಕೀಲು ಅಂದ್ರೆ ಹಿಂಜ್ ಜಾಯಿಂಟ್ ಅಂತ ಹೇಳಿ ಕರಿತೀವಿ. ಬಾಗಿಲಿನ ತಿರುಗಣಿ ಹಿಂಜಸ್ ರೀತಿ ಕೆಲಸ ಮಾಡುತ್ತದೆ. ಮೊಣಕೈನ ಮತ್ತು ಮೊಣಕಾಲು ಮೂಳೆ ಕೀಲನ್ನ ಹಿಂಜ್ ಜಾಯಿಂಟ್ ಅಂತ ಕರೀತಾರೆ. ಇನ್ನು ಮೊಣಕೈ ಮತ್ತೆ ಮೊಣಕಾಲಿನ ಮೂಳೆಕಾಲು, ಮೊಣಕೈ ಮತ್ತೆ ಮೊಣಕಾಲಿನ ಮೂಳೆಕಾಲು, ಇವನ್ನ ಹಿಂಜ್ ಜಾಯಿಂಟ್ ಅಂತ ಹೇಳಿ ಕರಿತೀವಿ. ಇನ್ನು ಪೈವೋಟಲ್ ಜಾಯಿಂಟ್ಸ್ ಅಂತಂದ್ರೆ ನೋಡಿ, ಕುತ್ತಿಗೆ ಮತ್ತು ತಲೆ ಸೇರುವ ಭಾಗದಲ್ಲಿ ಇರುವಂತಹ ಮೂಳೆ ಕೀಲು ಹಿಂದಕ್ಕೆ ಮುಂದಕ್ಕೆ ಪಕ್ಕಕ್ಕೆ ಬಾಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಫಿಕ್ಸ್ಡ್ ಜಾಯಿಂಟ್ಸ್ ಅಂದ್ರೆ ಇನ್ನು ಮೇಲಿನ ದವಡೆ ಮೂಳೆ ಚಲಿಸುವುದಿಲ್ಲ, ಇದು ಸ್ಥಿರವಾಗಿ ಇರುತ್ತೆ. ದೇಹಕ್ಕೆ ಆಧಾರ ಚೌಕಟ್ಟು ನೀಡೋದಕ್ಕೆ ಅಸ್ಥಿಪಂಜರ ಬೇಕು. ಹುಟ್ಟಿದ ಮಾನವ ಅಸ್ಥಿಪಂಜರದಲ್ಲಿ 305 ಮೂಳೆಗಳು ಇರ್ತವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹುಟ್ಟಿದ ಮಾನವನ ಅಸ್ಥಿಪಂಜರದಲ್ಲಿ ನೋಡಿ, ಅಲ್ಲಿ ಹುಟ್ಟಿದ ಮಾನವನ ಅಸ್ಥಿಪಂಜರದಲ್ಲಿ 305 ಮೂಳೆಗಳು ಇರ್ತವೆ. ವಯಸ್ಕ ಮಾನವನ ಅಸ್ಥಿಪಂಜರದಲ್ಲಿ 206 206 ಮೂಳೆಗಳು ಇರ್ತವೆ. ಮನುಷ್ಯನ ಕೈಯಲ್ಲಿ 27 ಮೂಳೆಗಳು ಇರ್ತವೆ. ಯಾವ್ದ್ರಲ್ಲಿ? ಮನುಷ್ಯನ ಕೈಯಲ್ಲಿ. ಪಾದದಲ್ಲಿ 26 ಮೂಳೆಗಳು ಇರ್ತವೆ. ಎದೆಯ ಮೂಳೆಗಳು ಎರಡು ಕಡೆ ಸೇರಿದ್ರೆ 12 ರಿಬ್ಸ್ ಅಂತ ಹೇಳಿ ಕರಿತೀವಿ. ಆಮೇಲೆ ಕಶೇರು ಸ್ತಂಭದಲ್ಲಿ ಅಂದ್ರೆ ಬೆನ್ನು ಮೂಳೆನಲ್ಲಿ 33 ಮೂಳೆಗಳು ಇರ್ತವೆ. ಇನ್ನು ಸೊಂಟದ ಮೂಳೆಯನ್ನ ಪೆಲ್ವಿಕ್ ಮೂಳೆ ಅಂತ ಹೇಳಿ ಕರೀತಾರೆ. ಓಕೆ, ತಲೆ ಬುರುಡೆಯನ್ನ ಸ್ಕಲ್ ಅಂತ ಹೇಳಿ ಕರೀತಾರೆ. ಇನ್ನು ಎರೆಹುಳು ಚಲಿಸೋದಕ್ಕೆ, ಎರೆಹುಳು ಚಲಿಸಲು ಬಿರುಗೂದಲುಗಳು ಸಹಾಯಕವಾಗಿದ್ದಾವೆ. ಇನ್ನು ಬಸವನ ಹುಳುವಿನಲ್ಲಿ ಚಿಕ್ಕ ಪಾದವಿರುತ್ತೆ. ಮೀನು ಚಲಿಸೋದಕ್ಕೆ ಅದರ ದೇಹದ ಆಕಾರ, ಸುಚಲನಾಕೃತಿ ಮತ್ತು ಅವುಗಳ ಈಜು ರೆಕ್ಕೆಗಳು ಸಹಾಯಕ ಆಗಿರ್ತವೆ. ಇನ್ನು ಚಲನೆಯ ದಿಕ್ಕನ್ನು ಬಾಲದ ರೆಕ್ಕೆ ನಿರ್ಧರಿಸುತ್ತೆ. ನೋಡಿ, ಚಲನೆಯ ದಿಕ್ಕನ್ನ ಬಾಲದ ರೆಕ್ಕೆ ನಿರ್ಧರಿಸುತ್ತೆ. ಜೋಡಿ ರೆಕ್ಕೆ ಮತ್ತು ಜೋಡಿ ಅಲ್ಲದ ರೆಕ್ಕೆಗಳು ಕೂಡ ನಾವು ನೋಡಬಹುದು. ಇನ್ನು ಪಕ್ಷಿಗಳಲ್ಲಿ ಮುಂಗಾಲು ರೆಕ್ಕೆಗಳಾಗಿ ಮಾರ್ಪಾಡಾಗಿ ಹಾರೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಮೂಳೆಗಳಲ್ಲಿ ಗಾಳಿ ತುಂಬಿದ್ದು ಅದು ಹಗುರವಾಗಿ ಇರುತ್ತೆ. ಅದಕ್ಕೆ ಅದನ್ನ ನಾವು ವಾಯುವಿಕ ಮೂಳೆ ಅಂತ ಹೇಳಿ ಕರಿತೀವಿ. ಇನ್ನು ಅರಿಸ್ಟಾಟಲ್ ಬರೆದಂತಹ ಪುಸ್ತಕ ಪ್ರಾಣಿಗಳ ನಡಿಗೆ ಅಂದ್ರೆ ಗೇಜ್ ಆಫ್ ಅನಿಮಲ್ಸ್ ಅಂತ ಅಂದ್ರೇನು, ಅದರ ಅರ್ಥ ಪ್ರಾಣಿಗಳ ನಡಿಗೆ ಅಂತ ಹೇಳಿ. ಇವ್ರದ್ದು ಅರಿಸ್ಟಾಟಲ್ ಅವರು ಬರೆದಂತಹ ಪುಸ್ತಕ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಜೂನ್ 21ರಂದು ಆಚರಿಸ್ತಾರೆ. ಓಕೆ, ಈಗ ಬಹು ಆಯ್ಕೆ ಪ್ರಶ್ನೆಗಳು, ದೇಹದ ಚಲನೆಗಳು ಇದಕ್ಕೆ ಸಂಬಂಧಪಟ್ಟಂತೆ. ಭುಜ ಮತ್ತು ಸೊಂಟದ ಮೂಳೆ ಕೀಲು ಏನಿರುತ್ತೆ ಅದು ಗುಳಿ ಕೀಲು ಮೂಳೆ ಅಂತ ಹೇಳಿ ಕರೀತಾರೆ. ಮೀನಿನ ದೇಹದ ಆಕಾರ ಸುಚಲನಾಕೃತಿ ಇರುವುದರಿಂದ ಮೀನಿಗೆ ಮುಖ್ಯವಾಗಿ ನೀರನ್ನ ಸೀಳಿಕೊಂಡು ಮುಂದೆ ಹೋಗೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಇನ್ನು ಮೀನು ಈಜುವಾಗ ಅದರ ದಿಕ್ಕನ್ನು ಸೇರಿಸುವ ಮೀನಿನ ಭಾಗ ಯಾವುದು? ಬಾಲದ ರೆಕ್ಕೆ. ಇನ್ನು ಹುಟ್ಟಿದ ಮಗುವಿನ ದೇಹದಲ್ಲಿ ಮೂಳೆಗಳ ಸಂಖ್ಯೆ ಎಷ್ಟಿರುತ್ತೆ? 305. ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ದವಡೆ ಮೂಳೆ. ವಯಸ್ಕ ಮಾನವನ ದೇಹದಲ್ಲಿ ಮೂಳೆಗಳ ಸಂಖ್ಯೆ ಎಷ್ಟಿರುತ್ತೆ? 206. ಆಮೇಲೆ ಎರೆಹುಳುವಿನಲ್ಲಿರುವಂತಹ ಚಲನಾಂಗ ಬಿರುಗೂದಲು. ನೋಡಿ, ಎರೆಹುಳುವಿನಲ್ಲಿರುವಂತಹ ಚಲನಾಂಗ ಯಾವುದು? ಬಿರುಗೂದಲು. ಆಮೇಲೆ ಬಿಜಾಗರಿ ಕೀಲು ಮೂಳೆಗೆ ಉದಾಹರಣೆ ಬಂದು ಮೊಣಕೈ ಕೀಲು ಮೂಳೆ. ಬಿಜಾಗರಿ ಕೀಲು ಮೂಳೆಗೆ ಉದಾಹರಣೆ ಮೊಣಕೈ ಕೀಲು ಮೂಳೆ.